ಆಶ್ಚರ್ಯ ಕನಸನ್ನು ಹೇಳುವುದಕ್ಕೂ ಆಗುವಂತಿಲ್ಲ. ಪ್ರತ್ಯಕ್ಷವಾಗಿ ಕಂಡಂತೆ ಆಗಿ ಹೋಗಿ ಇನ್ನೂ ಈ ಈಶ್ವರ ರೂಪವೇ ನನ್ನ ಮನಸ್ಸಿನಲ್ಲಿ ತೋರುತ್ತಿದೆಯಲ್ಲ ಎಂದು ಆಶ್ಚರ್ಯಪಡುತ್ತಿರುವಷ್ಟರಲ್ಲಿ ಬೆಳಗಿನ ಜಾವದ ಕೋಳಿಗಳು ಕೂಗಿದವು. ಕತ್ತಲೆ ಹರಿದು ಮೂಡದಿಕ್ಕಿನ ಕೆಂಪು ಮೂಡಿ ಗಂಗಾಳಿಯು ಬೀಸಿತು. ನಾಗಲಾಂಬಿಕೆಯು ಎದ್ದು ಸುವಾಸನೆಗಳನ್ನು ತೀರಿಸಿಕೊಂಡು ಅನುಭವ ಮಂಟಪಕ್ಕೆ ಬಂದಳು. ಮತ್ತು ರಾತ್ರಿ ನಡೆಯುವ ಸಂಗತಿಯಲ್ಲ, ಗಂಗಾಧೀಶನಾದ ಬಸವೇಶ್ವರ ಮೊದಲಾದ ಪರಮತರುಣನೇ ಸಾಂಗವಾಗಿ ತಿಳಿದಳು. ನಾಗಲಾಂಬಿಕೆಯು ಉಲ್ಲಾಸದಿಂದಳು. ಈಗ ಸಮುದ್ರದ ಮಧ್ಯದಲ್ಲಿರುವ ರತ್ನದಂತೆಯೂ ಕಾಲದ ಮೋಡದ ಮರೆಯಡಗಿರುವ ಚಂದ್ರನ ರೇಖೆಯಂತೆಯೂ ನಾಗಲಾಂಬಿಕೆಯ ದೇಹದಲ್ಲಿ ಗರ್ಭ ಚಿಹ್ನೆಗಳು ತೋರಲಾರಂಭಿಸಿದವು. ಮುಖವು ಬೆಳ್ಳಗಾಯಿತು. ಮತ್ತೆ ಮೇಲಿನ ಒಳಿಗಳು ಕಪ್ಪಾದವು. ಸೋಮರಾಜಿಯು ಕಪ್ಪಾಯಿತು. ಹೊರವು ಸ್ಥೂಲವಾಯಿತು. ಬಸರಿನಲ್ಲಿ ಶಿವನ ಸ್ವಸ್ಥವ ದರ್ಶನಾದಿಗಳ ಬಯಕೆಯಲ್ಲದೆ ಇನ್ಯಾವ ಬಯಕೆಯೂ ಆ ತಾಯಿಗೆ ಉಂಟಾಗಿರಲಿಲ್ಲ. ಹೀಗಿರುವಲ್ಲಿ ಆ ಗರ್ಭದ ವಿಷಯವಾಗಿ ಗುಂಪಲು ಹುಟ್ಟಿ ನಾಗಲಾಂಬಿಕೆಯು ಘನವಿರತ್ತಳು. ಮತ್ತು ರಾಜನ ಮುಖ್ಯಮಂತ್ರಿ ಆಗಿರುವ ಬಸವರಾಜನ ಅಕ್ಕ ಇಂಥವಳು ಬಸವರಾಗಿರುವುದು ಪ್ರಭಾಸ್ಕರ ಎಂದು ಆಡಿಕೊಳ್ಳುತ್ತಿದ್ದರು. ಅದರಲ್ಲಿ ಒಬ್ಬ ಚಾಡಿಕೋರನು ಅವರಿಗೆ ಈ ಉಪಮಾನವನ್ನು ಹೇಳಬೇಕೆಂದು ಹೋಗಿ ಸುದ್ದಿಯನ್ನು ತಿಳಿಸಿದನು. ಇವನ ಮಾತು ನಂಬತಕ್ಕಂತಲ್ಲ ಎಂದು ತಿರಸ್ಕರಿಸಲು ಆ ಚಾಡಿಕೋರನು ಅವರೇ ದಯಮಾಡಿಸದೆ ತೋರಿಸಿಕೊಡುತ್ತೇನೆ ಎಂದು ಹೇಳಿ ಶಪಥದಿಂದ ನುಡಿದನು. ಆಗ ರಾಜನು ಪರೀಕ್ಷಿಸಬೇಕೆಂದು ಮಂತ್ರಿಗಳ ಸಮೇತನಾಗಿ ಸೇವಕ ಜನರನ್ನು ಹೊರಟನು. ಈ ಸುದ್ದಿಯನ್ನು ಕೇಳಿ ಹೊರೆಯನ್ನು ಎದುರುಗೊಂಡು ತನ್ನ ಅರಮನೆಗೆ ಕರೆದುಕೊಂಡು ಹೋಗಿ ತನ್ನ ಅರಮನೆಯ ಉಚ್ಚಾಸನದಲ್ಲಿ ಕುಳ್ಳಿರಿಸಿದರು. ಮತ್ತು ಎಲೈ ರಾಜನೇ, ನಿನ್ನ ಯುದ್ಧಕ್ಕೆ ಪ್ರತಿಭಟಿಸತಕ್ಕ ಶತ್ರು ರಾಜರು ಯಾರೂ ಇಲ್ಲ. ಭೂ ಸಂಪತ್ತಿನ ಸಂಬಂಧರು ಮಕ್ಕಳು ಮೊದಲಾದವರಲ್ಲಿ ನಿಮ್ಮ ಭಾವಗಳೇನೂ ಇಲ್ಲ. ಹೀಗಿರುವಲ್ಲಿ ನೀನೇ ನನ್ನ ಬಳಿಗೆ ಬರುವುದಕ್ಕೆ ಕಾರಣವೇನೆಂದು ಕೇಳಿದನು. ಆಗ ರಾಜನು ಗಂಗಾಧೀಶನೇ ಕೇಳು, ನೀನು ನನ್ನ ಮುಖ್ಯ ಪ್ರಧಾನಿಯಾಗಿದ್ದುಕೊಂಡಿರುವವರೆಗೂ ನನ್ನ ಸೌಭಾಗ್ಯಕ್ಕೆ ಹಾನಿ ಎಂದರೇನು ಎಂದು ಹೇಳುತ್ತಾ ನನ್ನ ಕುಳಿತಿರುವ ನಾಗಲಾಂಬಿಕೆಯ ಸೌಂದರ್ಯವನ್ನು ನೋಡಿ ಅಮ್ಮ ನೀನ್ಯಾರು, ಗರ್ಭಧಾರಿಯವನಿಗೆ ಸುಮ್ಮನೆ ನಿಗಾಯಿಸಿ ಎಂದು ಕೇಳಿದರು. ನಾಗಲಾಂಬಿಕೆಯು ಆಗ ರಾಜನು ಎಲ್ಲರೂ ಶಿವಶಕ್ತರಾದರೆ ಅವರ್ಯಾರಲ್ಲಿಯೂ ಗರ್ಭಧಾರಣೆ ಆಗಿಲ್ಲವಲ್ಲ ಎಂದು ನಾಗಲಾಂಬಿಕೆಯು ನಾನು ಸುಳ್ಳಲ್ಲ ಪ್ರತ್ಯಕ್ಷವಾದ ನಿಜವೆಂದು ಹೇಳಬಹುದೆಂದರು. ಆಗ ನಾಗಲಾಂಬಿಕೆಯು ಶಿವಶರಣರಿಗೆ ಇಂಥ ದೃಷ್ಟಾಂತವನ್ನು ತೋರಿಸುವುದನ್ನು ದೊಡ್ಡದೆಂದು ಹೇಳಿ ನಗುತ್ತಾ ತನ್ನ ಕೊಹಿ ಉಗುರುಗಳಿಂದಲೇ ತನ್ನ ಹೊಟ್ಟೆಯನ್ನು ಸೀಳಿಕೊಂಡಳು. ಕೂಡಲೇ ಹೊಟ್ಟೆ ವಿಭಾಗವಾಯಿತು. ಒಳಗೆ ಕೋಟಿ ಬಾಲಸೂರ್ಯ ಸೇರಿಸಂತೆಯು ಭಸ್ಮ ಲೇಪನದಿಂದ ಶುಭ್ರಾಂಗನಾಗಿಯೂ ಯುದ್ಧದಿಂದ ಅಲಂಕೃತನಾಗಿರುವ ದಿವ್ಯ ಮೂರ್ತಿಯು ಕಂಡಿತು. ಕೈಯಲ್ಲಿದ್ದ ಶಿಶುವನ್ನು ತಂದೆಯನ್ನು ಎತ್ತಿಕೊಂಡಳು. ತಂದೆಯಂತೆ ಹೊಟ್ಟೆಯು ಸೇರಿ ಚೆನ್ನಾಗಿ ಮಹಾತ್ಮೆಯನ್ನು ಕೇಳುವವರು ಯಾರು? ಈ ಉದಯ ಮಹೋತ್ಸವದಿಂದ ಕಡಿದು ಒಣಗಿ ಹೋಗಿದ್ದ ಮರಗಳೆಲ್ಲ ಚಿಗುರಿದವು. ಎರಡು ಹಸುಗಳು ಕೊಡತುಂಬ ಹಾಲನ್ನು ಕರೆದವು. ದೇವಾಲಯದಿಂದ ಕಲ್ಲಿನ ಬಂಧಗಳು ಕುಣಿದಾಡಿದವು. ಈ ಮಹಾಪುರುಷ ಚನ್ನಬಸವಣ್ಣನ ಉದಯ ಮಹೋತ್ಸವದಿಂದ ಜಗತ್ತಿನ ಗಣಾತಿಥಿಗಳು ತೋರ್ಪಟ್ಟವಯ್ಯ.